ರೇಗಿಸ್ತಾರೆ, ರೇಗಿಸಿ ನನ್ಗೆ ನಡ್ಸ್ಬಿಡ್ತಾರಲ್ಲಿ. ಎದೆ ಬಡಿತ ಜೋರಾಗಿದೆ, ಇನ್ನೇನೋ ಆಗಿದೆ, ಹೋಯ್ತು ನಿಂದು, ಬಂತು ನೋಡು, ನಾಳೆಯಿಂದ ಗೊತ್ತಾಗತ್ತೆ ಅಂದು ನಾನಲ್ಲಿ ನಂಗೆ ಆಗ್ತಾ ಇಲ್ಲ ಅಂದ್ರೆ ಮಾಡ್ತಾ ಇದೀನಿ. ಇವ್ರು ನಡ್ತಿದ್ಯಲ್ಲೋ ಇನ್ನೂ ಪ್ರೆಷರ್ ಆಗ್ತಾರೆ. ಅರ್ಧ ಇವರೇ ಕಟ್ಬಿಟ್ರು ಅನ್ಸತ್ತೆ ಹಿಂದೆಯಿಂದ ಅಲ್ವಾ? ಹೌದು, ಇವರೇ ಅರ್ಧ ಕಟ್ಟಿದ್ ಹಿಂದೆಯಿಂದ ನಿನ್ಗೆ ಆಗ್ತಲ್ಲ ಬಿಡ, ನಿನ್ಗೆ ಆಗ್ತಾ ಇದು ಅಷ್ಟೇ. ಅದೇನೋ ಕಟ್ತಾ ಇದೆ, ಇದೇನೋ ನಡ್ತಾ ಇದೆ ಇವರೇ ಕಟ್ಬಿಟ್ಟು ಆಯ್ತು ಬಿಡಪ್ಪ ಅಂತ. ಏನೋ ಅದು ಏನು ನನ್ ಕೈ ಇಟ್ಕೋ ಸಾಕು, ನಾನೇ ಕಟ್ತೀನಿ ಅಂತ. ಇವರು ಏನಮ್ಮ ಹಿನ್ನೆಲೆ ಮಾತಾಡಿ. ಸೊ ಬೇಸಿಕ್ಲಿ ಅದೇ ಗೊತ್ತಿರಂಗ್ ಇವ್ರ ಹೆಸರು ರಕ್ಷಿತಾ. ಶಿ ಬೇಸಿಕ್ಲಿ ಡಿಸೈನರ್, ಫ್ಯಾಷನ್ ಡಿಸೈನರು. ಸೊ ನನಗೆ ಪರಿಚಯ ಆಗಿ 7 ವರ್ಷ ಆಗಿದೆ. ಫ್ರೆಂಡ್ಶಿಪ್ ಇಂದ ಶುರು ಆಗಿ ಇವಾಗ ಈ ಹಂತಕ್ಕೆ ಬಂದಿದ್ದೀವಿ, ಇಲ್ಲಿ ಕೂತಿದ್ದೀವಿ. ಬಟ್ ಗುಡ್. ಆವಾಗ ನನ್ಗೆ ಆಕ್ಚುಲಿ ಮೀಟ್ ಮಾಡಿದ್ವಾಗ ನಾನು ಶುರುನೇ ಮಾಡಿರ್ಲಿಲ್ಲ, ಏಕಲವ್ಯನು ಶುರು ಮಾಡಿರ್ಲಿಲ್ಲ, ಇವರು ಡಿಸೈನಿಂಗ್ ಇನ್ನೂ ಶುರು ಮಾಡಿರ್ಲಿಲ್ಲ. ಇವಾಗ ರೀಸೆಂಟ್ ಆಗಿ ಮೇ ಬಿ 4 years ಇಂದ ಆಗಿದೆ ಡಿಸೈನಿಂಗ್ ಶುರು ಆಗ್ಬಿಟ್ಟು. ವೆರಿ ಇಂಡಿಪೆಂಡೆಂಟ್. ಬೇಸಿಕ್ಲಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಇಂಡಿಪೆಂಡೆಂಟ್, ವೆರಿ ಅದೇ ಕಾನ್ಫಿಡೆಂಟ್. ಇವತ್ತಿಂದ ಎಲ್ಲರೂ ಹಂಗೆ ಇರ್ತಾರೆ ಹುಡುಗಿರು. ಅಂಡ್ ಶಿ ಇಸ್ ಆಲ್ಸೋ ಇವತ್ತಿನ ಜನರೇಷನ್ ಒಂದು ಹುಡುಗಿ ಅಂತ ಹೇಳ್ಬೋದು. ಕಾನ್ಫಿಡೆಂಟ್, ಇಂಡಿಪೆಂಡೆಂಟ್ ವುಮೆನ್, ಒಳ್ಳೆ ಡಿಸೈನರು. ಇನ್ನೂ ಚೆನ್ನಾಗಿ ಒಂದು ಒಳ್ಳೆ ಡಿಸೈನರ್ ಆಗಿ ತುಂಬಾ ಒಳ್ಳೆ ಹೆಸರು ಮಾಡ್ಲಿ ಅಂತ ನನ್ನ ಆಸೆ. ನಿಮ್ ಸಿನಿಮಾಗಳೆಲ್ಲ ಅವರೇ ಡಿಸೈನ್ ಮಾಡ್ಲಿ ಅಂತ ಆಸೆ ಅಂತ ಹೇಳು. ಅದೆಲ್ಲ ಬಟ್ಟೆ ಇದೆಲ್ಲ ಅವ್ರದೇ ಡಿಸೈನ್. ಅದೇ ಅದನ್ನ ಒಪ್ಕೋಬೇಕು, ಎಲ್ಲ ಅವರೇ ಮಾಡಿರೋದು. ನಾನೇನ್ ತಲೆನೇ ಕೆಡ್ಸ್ಕೊಂಡಿಲ್ಲ. ನಾಟ್ ಓನ್ಲಿ ಅಭಿಷೇಕ್, ಅವ್ರ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ, ನಮ್ಮಮ್ಮ ಎಲ್ಲರದು. ಇದು ಅವ್ರು ಹಾಕೊಂಡಿರೋ ಬಟ್ಟೆನು ಅವ್ರದೇ ಡಿಸೈನು. ಇದು ಎಲ್ಲ ಇದು ನಮ್ ಮೇಡಮ್ದು ಇಲ್ಲ, ನಂದಲ್ಲ. ಐ ಡಿಡ್ಂಟ್ ಗಿವ್ ಸೋ ಮಚ್ ಟ್ರಬಲ್. ನಂದು ಅಲ್ಲ, ಅವ್ರಿಬ್ರೆ ಮಾಡ್ಕೊಂಡಿರೋದು. ಅದಕ್ಕೆ ನಾನೇನ್ ತಲೆನೇ ಕೆಡ್ಸ್ಕೊಂಡಿಲ್ಲ. ಈ ಮದುವೆ ಟೈಮಲ್ಲಿ ಎಲ್ಲ ರೆಡಿ ಆಗಿ ಬರ್ತಾ ಇತ್ತು, ಆರಾಮಾಗಿದ್ದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.